ಸಿನಿಮಾ ಬದಲು ಭೂಮಿಗೆ ದುಡ್ಡು ಹಾಕಿದ್ದರೆ ಇಂದು ಸಾವಿರಾರು ಕೋಟಿ. ಒಂದು ಕ್ಷಣ ಯೋಚಿಸಿ. 1990ರ ದಶಕದಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ಒಂದು ಸಿನಿಮಾಗಾಗಿ ಖರ್ಚು ಮಾಡುವ ಬದಲು ಅದೇ ಹಣವನ್ನು ಬೆಂಗಳೂರಿನ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದರೆ ಇಂದು ಆ ಹೂಡಿಕೆ ಎಷ್ಟು ಕೋಟಿ ಆಗಿರುತ್ತಿತ್ತು? ಇದೇ ಪ್ರಶ್ನೆ ಈಗ ಮತ್ತೆ ಚರ್ಚೆಗೆ ಬಂದಿದೆ. ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕನಸಿನ ಸಿನಿಮಾ ಶಾಂತಿ ಕ್ರಾಂತಿಗಾಗಿ ಸುರಿದ ಹಣದ ಬಗ್ಗೆ ಲಹರಿ ವೇಲು ಮಾಡಿರುವ ಒಂದು ಹೇಳಿಕೆ ಇದೀಗ ಗಮನ ಸೆಳೆಯುತ್ತಿದೆ. ಆ ಹಣವನ್ನು ಅಂದು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದರೆ ಇಂದು ಸಾವಿರಾರು ಕೋಟಿ ಆಗಿರುತ್ತಿತ್ತು ಎಂಬುದು ಲಹರಿ ವೇಲು ಅವರ ಅಭಿಪ್ರಾಯ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಸಿನಿಮಾ ಮಾಡುವಾಗ ರವಿಚಂದ್ರನ್ ಅವರು ಲಾಭ ನಷ್ಟದ ಲೆಕ್ಕ ಹಾಕಿದ್ದಾರಾ? ಅಥವಾ ಕನ್ನಡ ಚಿತ್ರರಂಗಕ್ಕೆ ಹೊಸದೊಂದು ಇತಿಹಾಸ ಸೃಷ್ಟಿಸಬೇಕು ಅನ್ನೋ ಕನಸೇ ಅವರ ಮುಂದಾಗಿತ್ತ? ಇವತ್ತಿನ ವಿಡಿಯೋದಲ್ಲಿ ಶಾಂತಿ ಕ್ರಾಂತಿ ಇಂದಿನ ಆ ಸಾಹಸ, ಖರ್ಚು, 3 ವರ್ಷಗಳ ಚಿತ್ರೀಕರಣ, 4 ಭಾಷೆಗಳ ಪ್ರಯತ್ನ ಮತ್ತು ರವಿಚಂದ್ರನ್ ಅವರ ಸಿನಿಮಾ ಪ್ರೀತಿಯ ಬಗ್ಗೆ ಮಾಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಶಾಂತಿ ಕ್ರಾಂತಿ ಅಂದರೆ ಏನು? 1991ರಲ್ಲಿ ತೆರೆಗೆ ಬಂದ ಶಾಂತಿ ಕ್ರಾಂತಿ ಕನ್ನಡ ಚಿತ್ರರಂಗದ ಮಹತ್ವಾಕಾಂಕ್ಷೆಯ ಸಿನಿಮಾಗಳಲ್ಲಿ ಒಂದು. ದೊಡ್ಡ ಕಲಾವಿದರು, ದೊಡ್ಡ ತರಾಂಗಣ, ಅದ್ದೂರಿ ಸೆಟ್ಗಳು, ದೊಡ್ಡ ಪ್ರಮಾಣದ ಚಿತ್ರೀಕರಣ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದೇ ಕಥೆಯನ್ನು ಹಲವು ಭಾಷೆಗಳಲ್ಲಿ ತಯಾರಿಸುವ ದೊಡ್ಡ ಪ್ರಯತ್ನ. ಈ ಸಿನಿಮಾದ ಹಿಂದೆ ಇದ್ದವರು ರವಿಚಂದ್ರನ್ ಅವರಿಗೆ ಸಿನಿಮಾ ಅಂದರೆ ಕೇವಲ ಒಂದು ಉದ್ಯೋಗವಿರಲಿಲ್ಲ. ಸಿನಿಮಾ ಅವರ ಕನಸು. ಆ ಕನಸನ್ನೇ ದೊಡ್ಡ ಮಟ್ಟದಲ್ಲಿ ತೆರೆಗೆ ತರುವ ಪ್ರಯತ್ನ ಶಾಂತಿ ಕ್ರಾಂತಿ. ಕೋಟಿ ಖರ್ಚಿನ ಸಿನಿಮಾ ಶಾಂತಿ ಕ್ರಾಂತಿ. ಇಂದು ಒಂದು ಸಿನಿಮಾ ದೊಡ್ಡ ಬಜೆಟ್ನಲ್ಲಿ ಬರುತ್ತದೆ ಎಂದರೆ ನಮಗೆ ಆಶ್ಚರ್ಯವಾಗಬಹುದು. ಆದರೆ 1990ರ ದಶಕದ ಆರಂಭದಲ್ಲೇ ಶಾಂತಿ ಕ್ರಾಂತಿಯಂತಹ ಸಿನಿಮಾಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡಲಾಗಿತ್ತು ಎಂಬುದು ಅದರ ಮಹತ್ವವನ್ನು ತೋರಿಸುತ್ತದೆ. ಅಂದು ಒಂದು ರೀಲ್ಗೆ ಸುಮಾರು 14,000 ರೂಪಾಯಿ ಖರ್ಚಾಗುತ್ತಿತ್ತು ಎಂದು ಲಹರಿ ವೇಲು ವಿವರಿಸಿದ್ದಾರೆ. ಶಾಟ್ ಸರಿಯಾಗಿ ಬರಲಿಲ್ಲ ಅಂದರೆ ಆ ರೀಲ್ ವ್ಯರ್ಥ. ಅಂದಿನ ಕಾಲದಲ್ಲಿ ಡಿಜಿಟಲ್ ಕ್ಯಾಮರಾ ಇರಲಿಲ್ಲ. ಒಂದು ದೃಶ್ಯವನ್ನು ಮತ್ತೆ ತೆಗೆದರೆ ಖರ್ಚು ಹೆಚ್ಚಾಗುತ್ತಿತ್ತು. ಅಂದರೆ ಇಂದು ನಾವು ಒಂದು ಶಾಟ್ಗೆ ತೆಗೆದು ಇಷ್ಟವಾಗಲಿಲ್ಲ ಅಂದರೆ ಮತ್ತೆ ತೆಗೆದುಕೊಳ್ಳಬಹುದು. ಆದರೆ ಆಗ ಪ್ರತಿಯೊಂದು ರೀಲ್ಗೂ ಹಣ, ಪ್ರತಿಯೊಂದು ತಪ್ಪಿಗೂ ಹಣ. ಹೀಗಾಗಿ ದೊಡ್ಡ ಸಿನಿಮಾ ಮಾಡುವುದು ಎಷ್ಟು ಕಷ್ಟವಾಗಿರಬಹುದು ಅನ್ನೋದನ್ನು ಊಹಿಸಬಹುದು. 3 ವರ್ಷಗಳ ಚಿತ್ರೀಕರಣ ಶಾಂತಿ ಕ್ರಾಂತಿಯ ಚಿತ್ರೀಕರಣ 3 ವರ್ಷಗಳ ಕಾಲ ನಡೆದಿತ್ತು ಎಂದು ರವಿಚಂದ್ರನ್ ವಿವರಿಸುವುದಾಗಿ ವರದಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ದೊಡ್ಡ ತಾರಾಂಗಣ. ಒಬ್ಬ ಕಲಾವಿದನ ಡೇಟ್ ಸಿಕ್ಕರೆ ಮತ್ತೊಬ್ಬರ ಡೇಟ್ ಸಿಗಬಹುದು. ದೊಡ್ಡ ಸ್ಟಾರ್ಗಳ ಡೇಟ್ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಒಂದೇ ಸಮಯದಲ್ಲಿ ಹಲವು ಭಾಷೆಗಳಲ್ಲಿ ಸಿನಿಮಾ ಮಾಡುವ ಪ್ರಯತ್ನ. ಇವೆಲ್ಲವೂ ಸೇರಿ ಚಿತ್ರೀಕರಣ ನಿಧಾನವಾಗಿತ್ತು. ಅಂದರೆ ಒಂದು ಸಿನಿಮಾ ಮುಗಿಸಲು ವರ್ಷಗಳೇ ಬೇಕಾಗಿದ್ದವು. ಇಂದು ಕೆಲವು ಸಿನಿಮಾಗಳು ಕೆಲವೇ ದಿನಗಳಲ್ಲಿ ಮುಗಿಯುತ್ತವೆ. ಆದರೆ ಶಾಂತಿ ಕ್ರಾಂತಿ ಅಂತ ಬೃಹತ್ ಪ್ರಯತ್ನಕ್ಕೆ 3 ವರ್ಷಗಳು ಬೇಕಾಗಿತ್ತು. ರಜನಿಕಾಂತ್, ನಾಗಾರ್ಜುನ್ ಮತ್ತು ಜೂಹಿ ಚಾವ್ಲಾ ಶಾಂತಿ ಕ್ರಾಂತಿಯಲ್ಲಿ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಅದರ ತಾರಾಗಣ. ತೆಲುಗು ಆವೃತ್ತಿಯಲ್ಲಿ ನಾಗಾರ್ಜುನ ಅವರಂತಹ ದೊಡ್ಡ ನಟ, ಹಿಂದಿ ಮತ್ತು ತಮಿಳು ಆವೃತ್ತಿಯಲ್ಲಿ ರಜನಿಕಾಂತ್ ಅವರಂತಹ ಸೂಪರ್ ಸ್ಟಾರ್, ಜೊತೆಗೆ ಜೂಹಿ ಚಾವ್ಲಾ ಸೇರಿದಂತೆ ಪ್ರಮುಖ ಕಲಾವಿದರು. ಇಂತಹ ದೊಡ್ಡ ಕಲಾವಿದರ ಡೇಟ್ಗಳನ್ನು ಹೊಂದಿಸಿ ಸಿನಿಮಾ ಮಾಡುವುದು ಎಷ್ಟು ಕಷ್ಟವಾಗಿರಬಹುದು. ಅದರ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯು ರವಿಚಂದ್ರನ್ ಅವರ ಮೇಲಿತ್ತು. ಅದಕ್ಕಾಗಿಯೇ ಲಹರಿ ವೇಲು ಅವರು ಈ ಪ್ರಯತ್ನವನ್ನು ವಿಶೇಷವಾಗಿ ಮೆಚ್ಚಿಕೊಂಡಿದ್ದಾರೆ. ದಕ್ಷಿಣ ಭಾರತದ ಮೊದಲ ಪ್ಯಾನ್ ಇಂಡಿಯಾ ಪ್ರಯತ್ನ. ಇಂದು ಪ್ಯಾನ್ ಇಂಡಿಯಾ ಎಂಬ ಪದ ಬಳಕೆ ಜನಪ್ರಿಯ. ಒಂದು ಸಿನಿಮಾ ಕನ್ನಡ, ತೆಲುಗು, ತಮಿಳು, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾದರೆ ಅದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಎಂದು ಕರೆಯುತ್ತೇವೆ. ಆದರೆ ಲಹರಿ ವೇಲು ಅವರ ಪ್ರಕಾರ ದಕ್ಷಿಣ ಭಾರತದಲ್ಲಿ ಈ ರೀತಿಯ ಪ್ರಯತ್ನವನ್ನು ಬಹಳ ಹಿಂದೆಯೇ ರವಿಚಂದ್ರನ್ ಮಾಡಿದ್ದರು.
ಅದು ಕೇವಲ ಒಂದು ಭಾಷೆಯ ಸಿನಿಮಾವನ್ನು ಮತ್ತೊಂದು ಭಾಷೆಗೆ ಡಬ್ ಮಾಡುವುದು ಮಾತ್ರವಾಗಿರಲಿಲ್ಲ, 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣ ಮಾಡುವ ಪ್ರಯತ್ನವಾಗಿತ್ತು ಎಂದು ಅವರು ಹೇಳಿದ್ದಾರೆ. ಕನ್ನಡದಲ್ಲಿ ರವಿಚಂದ್ರನ್ ನಟ ಮತ್ತು ನಿರ್ದೇಶಕ, ತೆಲುಗಿನಲ್ಲಿ ನಾಗಾರ್ಜುನ, ಹಿಂದಿ ಮತ್ತು ತಮಿಳಿನಲ್ಲಿ ರಜನಿಕಾಂತ್. ಇದು ನಿಜಕ್ಕೂ ದೊಡ್ಡ ಮಟ್ಟದ ಕನಸು. MG ರಸ್ತೆಯಲ್ಲಿ ನಡೆದ ಆ ಅದ್ದೂರಿ ಚಿತ್ರೀಕರಣ, ಮಧ್ಯರಾತ್ರಿಯಲ್ಲಿ MG ರೋಡ್ ಹಾಡು ಕೂಡ ಈ ಸಿನಿಮಾದ ಚರ್ಚೆಯಲ್ಲಿರುವ ಪ್ರಮುಖ ಅಂಶ. ಲಹರಿ ವೇಲು ಅವರ ಹೇಳಿಕೆ ಪ್ರಕಾರ ಆ ಹಾಡಿನ ಚಿತ್ರೀಕರಣಕ್ಕಾಗಿ MG ರಸ್ತೆಗೆ ಟ್ಯಾಂಕರ್ ಗಟ್ಟಲೆ ನೀರು ಹಾಕಲಾಗಿತ್ತು. ಇಂದು ಇಂತಹ ಚಿತ್ರೀಕರಣ ನೋಡಿದರೆ ನಮಗೆ ಅದ್ದೂರಿ ಅನಿಸಬಹುದು. ಆದರೆ 1990ರ ದಶಕದಲ್ಲಿ ಇಂಥ ವ್ಯವಸ್ಥೆ ಮಾಡುವುದು ಎಷ್ಟು ಕಷ್ಟವಾಗಿರಬಹುದು. ಅದರ ಹಿಂದೆ ಹಣ, ಕಾರ್ಮಿಕರು, ತಾಂತ್ರಿಕ ತಂಡ, ಕಲಾವಿದರು, ಸಮಯ ಎಲ್ಲವೂ ಬೇಕು. ಹೀಗಾಗಿ ಶಾಂತಿ ಕ್ರಾಂತಿಯನ್ನು ಕೇವಲ ಒಂದು ಸಿನಿಮಾ ಎಂದು ನೋಡುವುದಕ್ಕಿಂತ ಆ ಕಾಲದಲ್ಲಿ ಮಾಡಲಾದ ಒಂದು ದೊಡ್ಡ ಸಿನಿಮಾ ಪ್ರಯೋಗ ಎಂದು ನೋಡಬಹುದು. ಆದರೆ ಸಿನಿಮಾ ನಿರೀಕ್ಷೆಯಷ್ಟು ಯಶಸ್ಸು ಕಾಣಲಿಲ್ಲ. ಇಷ್ಟೆಲ್ಲ ಪ್ರಯತ್ನ, ಇಷ್ಟೊಂದು ಹಣ, ಇಷ್ಟೊಂದು ದೊಡ್ಡ ತಾರಾಗಣ, ಇಷ್ಟೊಂದು ವರ್ಷಗಳ ಪರಿಶ್ರಮ, ಆದರೆ ಸಿನಿಮಾ ನಿರೀಕ್ಷಿಸಿದ ಮಟ್ಟದ ಯಶಸ್ಸು ಪಡೆಯಲಿಲ್ಲ. ಇದರಿಂದ ರವಿಚಂದ್ರನ್ ಮತ್ತು ಈಶ್ವರಿ ಪ್ರೊಡಕ್ಷನ್ಗೆ ದೊಡ್ಡ ಆರ್ಥಿಕ ಹೊರೆ ಬಂತು ಎಂದು ವರದಿಗಳಲ್ಲಿ ಹೇಳಲಾಗಿದೆ. ಇಲ್ಲಿಂದಲೇ ಬರುತ್ತದೆ ಆ ಒಂದು ದೊಡ್ಡ ಪ್ರಶ್ನೆ. ಅದೇ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದರೆ ಲಹರಿ ವೇಲು ಅವರ ಮಾತಿನ ಸಾರ ಇದು. ಶಾಂತಿ ಕ್ರಾಂತಿಗಾಗಿ ಖರ್ಚಾದ ಹಣವನ್ನು ಅಂದೇ ಭೂಮಿಯಲ್ಲಿ ಹೂಡಿಕೆ ಮಾಡಿದ್ದರೆ ಇವತ್ತು ಅದರ ಮೌಲ್ಯ ಸಾವಿರಾರು ಕೋಟಿ ಆಗಿರಬಹುದಿತ್ತು ಎಂಬುದು ಅವರ ಅಭಿಪ್ರಾಯ. ಆದರೆ ಇದು ಒಂದು ಕಲ್ಪಿತ ಲೆಕ್ಕಾಚಾರ. ಅಂದಿನ ಹಣವನ್ನು ಯಾವ ಜಾಗದಲ್ಲಿ ಹೂಡಿಕೆ ಮಾಡಲಾಗುತ್ತಿತ್ತು, ಯಾವ ಬೆಲೆಗೆ ಭೂಮಿ ಸಿಗುತ್ತಿತ್ತು, ಎಷ್ಟು ಜಾಗ ಖರೀದಿಸಲಾಗುತ್ತಿತ್ತು, ಯಾವ ಸಮಯದಲ್ಲಿ ಮಾರಲಾಗುತ್ತಿತ್ತು, ಈ ಎಲ್ಲದರ ಮೇಲೆ ಫಲಿತಾಂಶ ಬದಲಾಗುತ್ತದೆ. ಹೀಗಾಗಿ ಇಂದು ಖಂಡಿತ ಸಾವಿರಾರು ಕೋಟಿ ಆಗುತ್ತಿತ್ತು ಎಂದು ನಿಖರವಾಗಿ ಹೇಳುವುದಕ್ಕಿಂತ ಹಾಗೆ ಹೂಡಿಕೆ ಮಾಡಿದ್ದರೆ ದೊಡ್ಡ ಆಸ್ತಿ ಆಗಬಹುದಿತ್ತು ಎನ್ನುವುದು ಸರಿಯಾದ ಅರ್ಥ. ಆದರೆ ಇಲ್ಲಿ ಮತ್ತೊಂದು ಮುಖ್ಯ ವಿಚಾರ ಇದೆ. ರವಿಚಂದ್ರನ್ ಅವರ ಗುರಿ ಹಣವಾಗಿತ್ತ? ಸಿನಿಮಾ ಮಾಡುವಾಗ ಪ್ರತಿಯೊಬ್ಬ ನಿರ್ಮಾಪಕರು ಲಾಭದ ಬಗ್ಗೆ ಯೋಚಿಸಬೇಕು. ಆದರೆ ಕೆಲವು ಸಿನಿಮಾಗಳು ಕೇವಲ ಲಾಭಕ್ಕಾಗಿ ಹುಟ್ಟುವುದಿಲ್ಲ, ಒಬ್ಬ ಕಲಾವಿದನ ಕನಸಿನಿಂದ ಹುಟ್ಟುತ್ತದೆ. ಶಾಂತಿ ಕ್ರಾಂತಿ ಕೂಡ ಅಂಥದ್ದೇ ಒಂದು ಪ್ರಯತ್ನ ಎಂದು ಅಭಿಮಾನಿಗಳು ನೋಡುತ್ತಾರೆ. ರವಿಚಂದ್ರನ್ ಅವರಿಗೆ ಸಿನಿಮಾ ಅಂದರೆ ಪ್ರೀತಿ. ಅವರು ದೊಡ್ಡದಾಗಿ ಯೋಚಿಸಿದರು, ಅಂದಿನ ಕಾಲಕ್ಕೆ ಅಸಾಧ್ಯ ಅನಿಸುವಂತಹ ಪ್ರಯತ್ನ ಮಾಡಿದರು. ಬಹು ಭಾಷೆಯಲ್ಲಿ ಸಿನಿಮಾ ಮಾಡುವ ಸಾಹಸ ಮಾಡಿದರು. ದೊಡ್ಡ ಸ್ಟಾರ್ಗಳನ್ನು ಒಂದೇ ಪ್ರಾಜೆಕ್ಟ್ಗೆ ಕರೆತಂದರು. ಅದ್ದೂರಿಯಾಗಿ ಚಿತ್ರೀಕರಣ ಮಾಡಿದರು. ಹಾಗಾಗಿ ಇಂದು ಕುಳಿತು ಅಂದು ಸಿನಿಮಾ ಮಾಡದೆ ಭೂಮಿ ತೆಗೆದುಕೊಂಡಿದ್ದರೆ ಚೆನ್ನಾಗಿತ್ತು ಎಂದು ಹೇಳುವುದು ಸುಲಭ. ಆದರೆ ಅಂದು ರವಿಚಂದ್ರನ್ ಆ ನಿರ್ಧಾರ ತೆಗೆದುಕೊಂಡಾಗ ಅವರ ಮುಂದೆ ಇದ್ದದ್ದು ರಿಯಲ್ ಎಸ್ಟೇಟ್ನ ಲಾಭವಲ್ಲ, ಅವರ ಮುಂದೆ ಇದ್ದದ್ದು ಒಂದು ಸಿನಿಮಾ ಕನಸು. ಶಾಂತಿ ಕ್ರಾಂತಿಯ ನಿಜವಾದ ಮೌಲ್ಯ ಏನು? ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದರೆ ಮಾತ್ರ ಅದು ಮಹತ್ವದಾಗುತ್ತದೆಯೇ? ಅಥವಾ ಸಿನಿಮಾ ಮಾಡುವಾಗ ಮಾಡಿದ ಹೊಸ ಪ್ರಯತ್ನಗಳಿಗೂ ಬೆಲೆ ಇದೆಯೇ? ಇದು ಚರ್ಚಿಸಬೇಕಾದ ವಿಚಾರ. ಇಂದು ಪ್ಯಾನ್ ಇಂಡಿಯಾ ಸಿನಿಮಾ ಎಂಬ ಪದ ಬಹಳ ಸಾಮಾನ್ಯ. ಆದರೆ ಹಲವು ವರ್ಷಗಳ ಹಿಂದೆಯೇ ಹಲವು ಭಾಷೆಗಳಲ್ಲಿ ಸಿನಿಮಾ ಮಾಡುವ ಪ್ರಯತ್ನ ನಡೆದಿತ್ತು. ಅದ್ದೂರಿ ನಿರ್ಮಾಣ, ಬೃಹತ್ ಚಿತ್ರೀಕರಣ ಇವೆಲ್ಲವೂ ಶಾಂತಿ ಕ್ರಾಂತಿಯ ವಿಶೇಷತೆ. ಒರಿಜಿನಲ್ ಪ್ರಿಂಟ್ ಎಲ್ಲಿದೆ? ಈಗ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ. ಶಾಂತಿ ಕ್ರಾಂತಿಯ ಒರಿಜಿನಲ್ ಪ್ರಿಂಟ್ ಅಥವಾ ಮಾಸ್ಟರ್ ಪ್ರಿಂಟ್ ಎಲ್ಲಿದೆ? ಲಹರಿ ವೇಲು ಅವರಿಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಆ ಕಾಲದಲ್ಲಿ ಪ್ರಸಾದ್ ಲ್ಯಾಬ್ನಲ್ಲಿ ಪ್ರಿಂಟ್ ಮತ್ತು ನೆಗೆಟಿವ್ ಪ್ರಕ್ರಿಯೆ ನಡೆಯುತ್ತಿತ್ತು ಎಂದು ಅವರು ವಿವರಿಸಿದ್ದಾರೆ. ಅಂದಿನ ಕಾಲದ ಫಿಲಂ ನೆಗೆಟಿವ್ಗಳನ್ನು ಹೇಗೆ ಸಂರಕ್ಷಿಸಲಾಗುತ್ತಿತ್ತು? ಅವು ಎಲ್ಲಿವೆ? ಅವು ಸುರಕ್ಷಿತವೇ? ಇಂತಹ ಪ್ರಶ್ನೆಗಳು ಕೂಡ ಈಗ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸುತ್ತಿದೆ. ಹಾಗಾದರೆ ರವಿಚಂದ್ರನ್ ತಪ್ಪು ಮಾಡಿದ್ದಾರಾ? ಇದು ಇಡೀ ಕಥೆಯ ಅತ್ಯಂತ ದೊಡ್ಡ ಪ್ರಶ್ನೆ. ನಿಮ್ಮ ಪ್ರಕಾರ ರವಿಚಂದ್ರನ್ ತಪ್ಪು ಮಾಡಿದ್ದಾರಾ? ರಿಯಲ್ ಎಸ್ಟೇಟ್ನಲ್ಲಿ ಹಣ ಹಾಕಿದ್ದರೆ ಇಂದು ದೊಡ್ಡ ಆಸ್ತಿ ಇರಬಹುದಿತ್ತು, ಹೌದು. ಆದರೆ ಸಿನಿಮಾ ಮಾಡದೇ ಇದ್ದಿದ್ದರೆ ಶಾಂತಿ ಕ್ರಾಂತಿ ಎಂಬ ಮನಸ್ಸೇ ಹುಟ್ಟುತ್ತಿರಲಿಲ್ಲ. ಆ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಂತಹ ದೊಡ್ಡ ಮಟ್ಟದ ಪ್ರಯೋಗ ಮಾಡಲು ಯಾರಾದರೂ ಮುಂದೆ ಬರಬೇಕಿತ್ತು. ರವಿಚಂದ್ರನ್ ಮುಂದೆ ಬಂದರೂ ಅವರಿಗೆ ನಷ್ಟವಾಯಿತು, ಸಾಲದ ಹೊರೆ ಎದುರಾಯಿತು. ಆದರೂ ಒಂದು ದೊಡ್ಡ ಕನಸನ್ನು ತೆರೆಗೆ ತಂದರು.
ಆದರೆ ಕಾರಣಕ್ಕೆ ಕೆಲವರು ಶಾಂತಿ ಕ್ರಾಂತಿಯನ್ನು ಕೇವಲ ಸೋತ ಸಿನಿಮಾ ಎಂದು ನೋಡುವುದಿಲ್ಲ, ಅದನ್ನು ಒಂದು ದೊಡ್ಡ ಕನಸಿನ ಬೆಲೆ ಎಂದು ನೋಡುತ್ತಾರೆ. ಇಂದು ಭೂಮಿಯ ಬೆಲೆ ಎಷ್ಟಿದೆ ಎಂದು ನೋಡಿದಾಗ ಅಂದು ಆ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ಹಾಕಿದ್ದರೆ ಎಂಬ ಪ್ರಶ್ನೆ ಸಹಜ. ಆದರೆ ಇತಿಹಾಸವನ್ನು ಹಿಂದಕ್ಕೆ ತೆಗೆದುಕೊಂಡು ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲ. ರವಿಚಂದ್ರನ್ ಅಂದು ತಮ್ಮ ಕನಸನ್ನು ಆರಿಸಿಕೊಂಡರು. ಲಾಭಕ್ಕಿಂತ ಸಿನಿಮಾ, ಆಸ್ತಿಗಿಂತ ಸೃಜನಶೀಲತೆ, ಲೆಕ್ಕಕ್ಕಿಂತ ಕನಸು. ಅದೇ ಶಾಂತಿ ಕ್ರಾಂತಿಯ ಕಥೆ. ಸಿನಿಮಾ ಸೋತಿರಬಹುದು, ಆದರೆ ಆ ಸಿನಿಮಾದ ಹಿಂದೆ ಇದ್ದ ಸಾಹಸ ಮತ್ತು ಮಹತ್ವಾಕಾಂಕ್ಷೆ ಇಂದಿಗೂ ಚರ್ಚೆಯಾಗುತ್ತಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು? ರವಿಚಂದ್ರನ್ ಅವರು ಅಂದು ಶಾಂತಿ ಕ್ರಾಂತಿಗೆ ಹಣ ಹಾಕಿದ್ದು ತಪ್ಪು ನಿರ್ಧಾರವೇ, ಅಥವಾ ಕನ್ನಡ ಚಿತ್ರರಂಗಕ್ಕಾಗಿ ಮಾಡಿದ ಮಹಾನ್ ಸಾಹಸ ಎಂದು ಹೇಳಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ಸಿನಿಮಾ ಸುದ್ದಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕನ್ನಡ ಸಿನಿಮಾ ಕಥೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.